ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಕೃಷ್ಣ. 2022ನೇ ಸಾಲಲ್ಲಿ ನಾನೊಂದು 2022 ಹಿಂದಿ ವಾಕ್ಯಗಳು ಮತ್ತು ವರ್ಡ್ಸನ್ನು ಕೊಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಕಾರಣ ಏನು ಅಂದರೆ, ನಾವು ಹಿಂದಿನಲ್ಲಿ ಎಷ್ಟೇ ತಿಳ್ಕೊಂಡ್ರೂ ಹೆಚ್ಚು ಹೆಚ್ಚು ಪದಗಳು, ಹೆಚ್ಚು ಹೆಚ್ಚು ವಾಕ್ಯಗಳನ್ನು ಕಲಿತಾಗ ಮಾತ್ರ ನಮಗೆ ಮಾತಾಡಬೇಕಾದ್ರೆ ಅದು ಹೆಲ್ಪ್ ಆಗುತ್ತೆ. ಅಂದರೆ ನಮ್ಮ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಯಾವ ಥರ ಸೆಂಟೆನ್ಸ್ ಮಾಡಬೇಕು, ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ, ಫ್ಯೂಚರ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸಲ್ಲಿ, ಅದೇ ಮತ್ತು ಕ್ವೆಶ್ಚನ್ ಹೇಗೆ ಮಾಡೋದು. ಸೊ ಈ ಥರ ಮಿಕ್ಸಪ್ ಆಗಿ ಎಲ್ಲ ಥರದ ಸೆಂಟೆನ್ಸ್ಗಳನ್ನು ಎಲ್ಲ ದಿನದಲ್ಲೂ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ 2022 ಸೆಂಟೆನ್ಸಸ್ ಮತ್ತು ವರ್ಡ್ಸನ್ನು ಕೊಡ್ತಾ ಇದ್ದೀನಿ. ಇವತ್ತು ನಾನು ಪಾರ್ಟ್ 3ನಲ್ಲಿ ಒಂದು 50 ಸೆಂಟೆನ್ಸಸ್ಗಳನ್ನು ಕೊಡ್ತಾ ಇದ್ದೀನಿ. ಮೊದಲು ನೋಡೋಣ. ಇವತ್ತು ನಾನು ತೊಗೊಂಡಿರೋದು ಯಾವುದು ಅಂದರೆ ತುಮ್. ಈಗ ತುಮ್ ಯೂಸ್ ಮಾಡಬೇಕಾದ್ರೆ ನೀನು ಅಂತ ನಾವು ಹೇಳ್ತೀವಲ್ಲ, ತುಮ್ ಯೂಸ್ ಮಾಡಬೇಕಾದ್ರೂ ತುಂಬ ಗೊಂದಲ ಬರುತ್ತೆ. ತುಮ್ ಹೈ ಅಂತ ಎಲ್ಲ ಹೇಳಿಬಿಡ್ತಾರೆ, ತುಮ್ ಲಡ್ಕಾ ಹೈ ಅಂತ ಹೇಳ್ತಾರೆ, ತುಮ್ ಲಡ್ಕಾ ಹೋ ಅಂತ ಹೇಳ್ತಾರೆ. ಇದೆಲ್ಲ ರಾಂಗ್ ಯೂಸೇಜ್. ಸೊ ಆ ಥರ ಯಾಕೆ ತಪ್ಪಾಗುತ್ತೆ, ಹೇಗೆ ಬರಬೇಕು, ಅದೆಲ್ಲ ಸ್ಟ್ರಕ್ಚರ್ ನಾನೆಲ್ಲ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೀನು ಅಂತ ನೀವು ಹೇಳಬೇಕಾದ್ರೆ ತೂ ಮತ್ತು ತುಮ್ 2 ಆಪ್ಷನ್ ಇದೆ. ತೂ ಅನ್ನೋದನ್ನು ನೀವು ಚಿಕ್ಕವ್ರಿಗೆ ಯೂಸ್ ಮಾಡ್ತೀರಾ ಮತ್ತು ತುಂಬ ಪ್ರೀತಿಯಿಂದ ಹೇಳ್ಬೋದು. ಜನರಲ್ ಆಗಿ ನೀವು ತುಮ್ ಅನ್ನೋದನ್ನು ಯೂಸ್ ಮಾಡಿ. ಆಪ್ ತುಮ್ ಕಾ ಪ್ರಯೋಗ ಕೀಜಿಯೇ ಜ್ಯಾದಾತರ್. ನೀನು ಅಂದರೆ ತುಮ್. ನೀನು ಇದ್ದೀಯಾ, ನೀನು ಇದ್ದೀಯಾ ಅಂದರೆ ತುಮ್ ಹೋ. ನೋಡಿ, ತುಮ್ ಜೊತೆ ಯಾವಾಗಲೂ ಅಸೋಸಿಯೇಟ್ ಆಗಬೇಕಾಗಿರೋದು ಯಾವುದು, ಹೋ. ತುಮ್ ಹೋ, ಬೇರೆ ಯಾವುದು ಬರೋದಿಲ್ಲ. ತುಮ್ ಬಂದರೆ ಹೋನೇ ಬರಬೇಕು, ಹೈ ಬರಲ್ಲ, ಮತ್ತು ಹೂ ಬರಲ್ಲ. ಹೂ ಯಾವುದು ಜೊತೆ ಬರಬೇಕು, ಮೈ ಜೊತೆ ಬರಬೇಕು, ಗೊತ್ತಿದೆ. ತುಮ್ ಲಡ್ಕಿ ಹೋ, ನೋಡಿ ನೀನು ಹುಡುಗಿ, ನೀನು ಹುಡುಗಿ ಇದ್ದೀಯಾ ಅಂತ ಹೇಳ್ಬೋದು, ಆದರೆ ಬೇಕಿಲ್ಲ. ನಾವು ಸ್ಪೋಕನಲ್ಲಿ ನೀನು ಹುಡುಗಿ ಅಂದರೆ ತುಮ್ ಲಡ್ಕಿ ಹೋ, ತುಮ್ ಲಡ್ಕಿ ಹೋ, ತುಮ್ ಹೋ. ತುಮ್ ಹೋ ಹೇಗಿದೆ ಅದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಲಡ್ಕಿ ಜಾಗದಲ್ಲಿ ಯಾವ ವರ್ಡನ್ನು ಬೇಕಾದ್ರೂ ಸಿಂಗ್ಯುಲರ್ನ ನೀವು ಹಾಕ್ತಾ ಹೋಗ್ಬೋದು. ಆವಾಗ ಅದು ಸೆಂಟೆನ್ಸಲ್ಲಿ ಮೀನಿಂಗ್ಗೆ ಕರೆಕ್ಟಾಗಿ ಬರುತ್ತೆ. ನಾನು ಜಸ್ಟ್ ಎಕ್ಸಾಂಪಲ್ಗೆ ಒಂದು ವರ್ಡ್ ಹಾಕಿರ್ತೀನಿ, ನೀವು ಬೇರೆ ಯಾವ ವರ್ಡ್ಸನ್ನು ಬೇಕಾದ್ರೂ ಇಲ್ಲಿ ಹಾಕ್ಬೋದು, ರೀಪ್ಲೇಸ್ ಮಾಡ್ಬೋದು. ಆದರೆ ತುಮ್ ಮತ್ತು ಹೋ ಮಾತ್ರ ಸೇಮ್ ಇರಬೇಕು. ತುಮ್ ಲಡ್ಕಿ ಹೋ, ತುಮ್ ಲಡ್ಕೆ ಹೋ, ತುಮ್ ಬಚ್ಚೆ ಹೋ, ತುಮ್ ಖೇಲ್ತಿ ಹೋ, ತುಮ್ ದೇಖ್ತೆ ಹೋ, ಹಾಗೇನು ಬೇಕಾದ್ರೂ ಹೇಳ್ಬೋದು. ನೆಕ್ಸ್ಟ್, ನೀನು ಹುಡುಗ ಅಂತ ಹೇಳಬೇಕಾದ್ರೆ ತುಮ್ ಲಡ್ಕಾ ಹೋ ಅಂತ ಹೇಳಿದರೆ ರಾಂಗ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಆಕಾರ ಅಂತ ಪುಲ್ಲಿಂಗ್ ಬಂದಾಗ ಏಕಾರ ಅಂತ ಆಗಬೇಕು. ಈಗ ತೂಗೆ ಪ್ಲೂರಲ್ ಫಾರ್ಮ್ ತುಮ್ ಇರೋದ್ರಿಂದ ಯಾವಾಗ ತುಮ್ ಬರುತ್ತೆ ಆವಾಗ ಆಕಾರ ಅಂತಿದ್ರೆ ಅದನ್ನು ಏಕಾರ ಅಂತಾಗಿ ಕನ್ವರ್ಟ್ ಮಾಡಿ. ತುಮ್ ಲಡ್ಕೆ ಹೋ ಅನ್ನೋದು ಕರೆಕ್ಟ್ ಸೆಂಟೆನ್ಸ್. ತುಮ್ ಲಡ್ಕೆ ಹೋ. ಹಾಗೆ ಆಕಾರ ಅಂತ ತುಮ್ ಬಚ್ಚಾ ಹೋ ರಾಂಗ್, ತುಮ್ ಬಚ್ಚೆ ಹೋ. ತುಮ್ ಖೇಲ್ತಾ ಹೋ ರಾಂಗ್ ಆಗುತ್ತೆ, ತುಮ್ ಖೇಲ್ತೆ ಹೋ. ತುಮ್ ದೇಖ್ತಾ ಹೋ ಅದು ರಾಂಗ್, ತುಮ್ ದೇಖ್ತೆ ಹೋ. ಅದೇ ಸ್ತ್ರೀಲಿಂಗಿಗೆ ಬಂದಾಗ ಯಾವ ಸಮಸ್ಯೆನೂ ಇರಲ್ಲ, ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ಬೋದು. ದೇಖ್ತಿ ಹೋ, ಲಿಖ್ತಿ ಹೋ, ಖಾತಿ ಹೋ, ಪೀತಿ ಹೋ, ಸೇಮ್ ಬರುತ್ತೆ. ನೀನು ಮಾಡುತ್ತೀಯಾ ಅಂತ ಹೇಳಬೇಕು. ಮಾಡೋದಕ್ಕೇನು ವರ್ಬ್ ಕರ್. ತುಮ್ ಕರ್ತೆ ಹೋ. ನೋಡಿ, ತುಮ್ ಬಂತು, ಅಲ್ಲಿ ಕರ್ತಾ ಬರಲಿಲ್ಲ, ಕರ್ತೆ ಹೋ. ತುಮ್ ಹೋ ಇದೆ, ಅದು ಗೊತ್ತಾಯಿತು. ಇದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಿದೆ, ತುಮ್ ಕರ್ತೆ ಹೋ. ಹಾಗೆ ಸ್ತ್ರೀಲಿಂಗ್ ಹೇಳೋದಾದರೆ ಯಾವುದೋ ಒಂದು ಹುಡುಗಿಗೆ ಹೇಳಬೇಕು, ತುಮ್ ಕರ್ತಿ ಹೋ, ನೀನು ಮಾಡುತ್ತೀಯಾ, ತುಮ್ ಕರ್ತಿ ಹೋ ಅಂತ ನಾವು ಹೇಳಬೇಕಾಗುತ್ತೆ. ನೀನು ಹತ್ತುತ್ತೀಯಾ ಅಂತ ಹೇಳಬೇಕು. ಈಗ ಹತ್ತೋದಕ್ಕೆ ವರ್ಬ್ ಏನು, ಚಡ್ ಅನ್ನೋದು ವರ್ಬ್. ಚಡ್ನ ಹತ್ತುವುದು. ತುಮ್ ಚಡ್ತೆ ಹೋ, ತುಮ್ ಚಡ್ತೆ ಹೋ ಅಂದರೆ ಇಲ್ಲಿ ಒಬ್ಬನಿಗೆ ಹೇಳ್ತಾ ಇರೋದು. ತುಮ್ ಚಡ್ತೆ ಹೋ ಪುಲ್ಲಿಂಗಲ್ಲಿ. ಅದೇ ಸ್ತ್ರೀಲಿಂಗ ಆದರೆ ತುಮ್ ಚಡ್ತಿ ಹೋ ಅಂತ ಹೇಳ್ತೀವಿ. ಈಗ ನೀನು ನರ್ತಿಸುತ್ತೀಯಾ ಅಂತ ಹೇಳಬೇಕು ಒಂದು ಹುಡುಗಿಗೆ. ಆಪ್ ಕೇಸೆ ಬೋಲೆಂಗೆ, ತುಮ್ ನಾಚ್ತಿ ಹೋ. ಇಲ್ಲಿ ನೋಡಿ, ನಾಚ್ತಿ ಸ್ತ್ರೀಲಿಂಗ ಈಕಾರ ಅಂತ ಬಂದಿದೆ, ತುಮ್ ನಾಚ್ತಿ ಹೋ. ನೀನು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತೀಯಾ, ತುಮ್ ಬ್ಯಾಂಕ್ ಮೇ. ನೋಡಿ, ಬ್ಯಾಂಕ್ ಮೇ ಅಲ್ಲಿ, ಬ್ಯಾಂಕಿನಲ್ಲಿ. ಕಾಮ್ ಕರ್ತೆ ಹೋ. ನೋಡಿ, ತುಮ್ ಹೋ, ತುಮ್ ಕರ್ತೆ ಹೋ, ತುಮ್ ಕಾಮ್ ಕರ್ತೆ ಹೋ, ತುಮ್ ಬ್ಯಾಂಕ್ ಮೇ ಕಾಮ್ ಕರ್ತೆ ಹೋ. ಸೆಂಟೆನ್ಸನ್ನು ಹೇಗೆ ನಾವು ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಇದು ಗೊತ್ತಿದ್ದರೆ ಹೇಗೆ ಸೆಂಟೆನ್ಸ್ ಮಾಡಬೇಕು ಅನ್ನೋದು ಈ ಥರ ನೀವು ಮಾಡ್ತಾ ಹೋಗ್ಬೋದು. ನೀನು ಸ್ಕೂಲಿನಲ್ಲಿ ಕೆಲಸ ಮಾಡುತ್ತೀಯಾ, ತುಮ್ ಸ್ಕೂಲ್ ಮೇ ಕಾಮ್ ಕರ್ತಿ ಹೋ. ನೋಡಿ, ಕೆಲಸ ಮಾಡುತ್ತೀಯ ಕನ್ನಡದಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಹಿಂದಿನಲ್ಲಿ ಆಕಾರ ಅಂತ ಅಥವಾ ಏಕಾರ ಅಂತ ಬಂದರೆ ಪುಲ್ಲಿಂಗ್ ಇರುತ್ತೆ, ಈಕಾರ ಅಂತ ಬಂದರೆ ಸ್ತ್ರೀಲಿಂಗ್ ಇರುತ್ತೆ. ತುಮ್ ಸ್ಕೂಲ್ ಮೇ ಕಾಮ್ ಕರ್ತಿ ಹೋ. ನೀನು ಬಸ್ ನಡೆಸುತ್ತೀಯಾ ಅಥವಾ ಬಸ್ ಓಡಿಸುತ್ತೀಯಾ ಅಂತ ಹೇಳಬೇಕಾದ್ರೆ ತುಮ್ ಬಸ್ ಚಲಾತೆ ಹೋ, ತುಮ್ ಬಸ್
ಚಲಾತೆ ಹೋ, ತೀಯ ದೀರ್ಘ ಬಿಟ್ಟು ಹೋಗಿದೆ. ಚಲಾತೆ ಹೋ ಅದೇ ಸ್ತ್ರೀಲಿಂಗ ಆದರೆ ಚಲಾತಿ ಹೋ. ನೀನು ಸಂಗೀತ ಕಲಿಸುತ್ತೀಯಾ, ನೀನು ಸಂಗೀತ ಕಲಿಸ್ತೀಯಾ ಅಂತ ಹೇಳಬೇಕಾದ್ರೆ ತುಮ್ ಸಂಗೀತ್ ಸಿಖಾತಿ ಹೋ ಅಂತ ಹೇಳಬೇಕು. ಅದು ನಾವು ಪ್ರೇರಣಾರ್ಥ ಕ್ರಿಯೆ ಅಂತ ಹೇಳ್ತೀವಿ. ತುಮ್ ಸಂಗೀತ್ ಸೀಖ್ತಿ ಹೋ ಅಂದರೆ ಕಲಿಯುತ್ತೀಯ, ಸಿಖಾತಿ ಹೋ ಅಂದರೆ ಕಲಿಸುತ್ತೀಯ ಅಂತ ಆಗುತ್ತೆ. ಸಿಖಾತೆ ಹೋ ಅಂದರೆ ಪುಲ್ಲಿಂಗಲ್ ಆಗುತ್ತೆ. ನೀನು ಏನು ಮಾಡುತ್ತೀಯಾ, ನೀನೇನು ಮಾಡ್ತೀಯಾ. ತುಮ್ ಕ್ಯಾ ಕರ್ತೆ ಹೋ, ನೋಡಿ ತುಮ್ ಕ್ಯಾ ಕರ್ತೆ ಹೋ, ಹೋ ಬರ್ತಾ ಇರಬೇಕು ನೋಡಿ, ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಇದರಲ್ಲೂ ಒಬ್ಸರ್ವ್ ಮಾಡಿ. ತುಮ್ ಕ್ಯಾ ಕರ್ತೆ ಹೋ, ನೀನು ಏನು ಮಾಡುತ್ತೀಯಾ ಒಂದು ಹುಡುಗಿಗೆ ಕೇಳಬೇಕಾದ್ರೆ ತುಮ್ ಕ್ಯಾ ಕರ್ತಿ ಹೋ. ಡಿಫ್ರೆನ್ಸ್ ಇಷ್ಟೇ, ಜಸ್ಟ್ ಈ ಕಾರ ಅಂತ ಮಾಡಿದರೆ ಮುಗೀತು. ತುಮ್ ಕ್ಯಾ ಕರ್ತಿ ಹೋ. ನೀನು ಹೇಗೆ ಬರುತ್ತೀಯಾ, ಹೇಗೆ, ಹೌ ಹೇಗೆ ಬರುತ್ತೀಯಾ. ತುಮ್ ಕೈಸೆ ಆತೆ ಹೋ. ಆತೆ ಹೋ ಅಂತ ಕೇಳ್ತಿದ್ದೀರಿ ಅಂದರೆ ಅಲ್ಲಿ ಯಾರು ಒಂದು ಹುಡುಗನಿಗೆ ಕೇಳ್ತಿರ್ಬೇಕು, ಸ್ತ್ರೀಲಿಂಗ ಅಂತೂ ಅಲ್ವೇ ಅಲ್ಲ. ಸ್ತ್ರೀಲಿಂಗಲ್ಲೇನು ಕೇಳಬೇಕು, ತುಮ್ ಕೈಸೆ ಆತಿ ಹೋ, ನೀನು ಮನೆಯಿಂದ ಹೇಗೆ ಬರುತ್ತೀಯಾ ಅಂತ ಕೇಳಬೇಕಾದ್ರೆ आपको पूछना ही ಮನೆಯಿಂದ ಹೇಗೆ. ಮೈ ತುಮ್ ಘರ್ ಸೆ ಕೈಸೆ ಆತಿ ಹೋ. ನೀನು ಏನು ನೋಡುತ್ತೀಯಾ. ತುಮ್ ಕ್ಯಾ ದೇಖ್ತೆ ಹೋ. ಸ್ತ್ರೀಲಿಂಗಲ್ಲಿ ತುಮ್ ಕ್ಯಾ ದೇಖ್ತಿ ಹೋ, ತುಮ್ ಕ್ಯಾ ದೇಖ್ತಿ ಹೋ. ನೀನು ಕೇಳುತ್ತಿದ್ದೀಯಾ. ನೋಡಿ ಇಷ್ಟೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯಿತು. ಈಗ ಪ್ರೆಸೆಂಟಲ್ಲಿ ಕಂಟಿನ್ಯೂಸ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಅಂತ ತೋರಿಸುತ್ತೆ. ನೀನು ಕೇಳುತ್ತಿದ್ದೀಯಾ. ತುಮ್ ಸುನ್ ರಹೆ ಹೋ, ಯು ಆರ್ ಲಿಸನಿಂಗ್. ತುಮ್ ಸುನ್ ರಹೆ ಹೋ. ಸುನ್ ರಹೆ ಹೋ ಕೂಡಲೇ ಇಲ್ಲಿ ಪುಲ್ಲಿಂಗೆ ಅಂತ ಗೊತ್ತಾಗ್ತಿದೆ. ರಹಿ ಬಂದಿದ್ರೆ ಏನಾಗಬೇಕಿತ್ತು, ಸುನ್ ರಹಿ ಹೋ, ನೀನು ಕೇಳುತ್ತಿದ್ದೀಯಾ ಸ್ತ್ರೀಲಿಂಗ್ ಅಂತ ಗೊತ್ತಾಗ್ತಿತ್ತು. ನೀನು ನೋಡಿ ಬರುತ್ತಿದ್ದೀಯಾ. ನೋಡಿ ಬರುತ್ತಿದ್ದೀಯಾ, ಇಲ್ಲಿ ಎರಡು ವರ್ಬ್ ಇದೆ. ನೋಡೋದೊಂದು ದೇಖ್ನ, ಬರೋದನ್ನು ಆನ, ಎರಡು ಸೇರಿ ಏನಾಯಿತು ದೇಖ್ ಕರ್. ತುಮ್ ದೇಖ್ ಕರ್ ಆ ರಹೆ ಹೋ, ಅದನ್ನು ತುಮ್ ದೇಖ್ ಕೆ ಆ ರಹೆ ಹೋ ಅಂತಲೂ ಹೇಳ್ಬೋದು. ದೇಖ್ ಕೆ ಬರಿಬೇಕಾದ್ರೆ ಮಾತ್ರ ದೇಖ್ ಕರ್ ಇರಬೇಕು. ತುಮ್ ದೇಖ್ ಕೆ ಆ ರಹೆ ಹೋ. ನೀನು ನೋಡಿ ಬರುತ್ತಿದ್ದೀಯಾ ಸ್ತ್ರೀಲಿಂಗ ಆದರೆ ತುಮ್ ದೇಖ್ ಕರ್ ಆ ರಹಿ ಹೋ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ರಹೆ ಹೋ ರಹಿ ಹೋ. ನೀನು ಅವರಲ್ಲಿ ಕೇಳು ಅಂದರೆ ಅವರನ್ನು ಕೇಳು ಅನ್ನೋ ಅರ್ಥ. ತುಮ್ ಉನ್ಸೆ ಪೂಛೋಗೆ, ಅವರಲ್ಲಿ ಕೇಳುವೆ. ಕೇಳುವೆ ಅಂದರೆ ಫ್ಯೂಚರ್ ಅಲ್ವಾ. ತುಮ್ ಉನ್ಸೆ ಪೂಛೋಗೆ, ಪೂಛೋಗೆ, ಪೂಛೋಗೆ ನೋಡಿ ಓಗೆ ಓ ಸೌಂಡ್ ಬರ್ತಾ ಇದೆ. ಅದೇ ಸ್ತ್ರೀಲಿಂಗ ಆದರೆ ತುಮ್ ಇನ್ಸೆ ಪೂಛೋಗಿ, ಇವರಲ್ಲಿ ಕೇಳುವೆ. ಇನ್ಸೆ ಉನ್ಸೆ ಅಂದರೆ ಅವರಲ್ಲಿ, ಇನ್ಸೆ ಅಂದರೆ ಇವರಲ್ಲಿ, ಅವರನ್ನು ಇವರನ್ನು ಅಂತಲೂ ಹೇಳ್ಬೋದು. ಇನ್ಸೆ ಪೂಛೋಗಿ, ಪೂಛೋಗಿ ಓಗಿ ಓ ಸೌಂಡ್ ಇದೆ. ತುಮ್ ಹೋ ಅಲ್ವಾ. ನೀನು ಎಲ್ಲಿಗೆ ಹೋಗುವೆ. ಎಲ್ಲಿಗೆ ತುಮ್ ಕಹಾ. ಹೋಗೋದಕ್ಕೇನು ಜಾನ, ಜಾ ಪ್ಲಸ್ ಓಗೆ ಜಾವೋಗೆ. ಓ ಯಾಕೆ ಬಂತು, ತುಮ್ ಹೋ ಅಲ್ವಾ, ಸೌಂಡ್ ತಗೊಳ್ಳಿ ಓ. ತುಮ್ ಕಹಾ ಜಾವೋಗೆ. ಹುಡುಗನಿಗೆ, ಹುಡುಗಿಗಾದರೆ ತುಮ್ ಕಹಾ ಜಾವೋಗಿ, ಜಾವೋಗಿ. ನೀನು ಓದಿದೆ. ಈಗ ಫ್ಯೂಚರ್ ಟೆನ್ಸ್ ಆಯಿತು. ಈಗ ಪಾಸ್ಟ್ ಟೆನ್ಸಲ್ಲಿ ನೋಡೋಣ. ತುಮ್ನೆ ಪಢಾ, ನೀನು ಓದಿದೆ. ವೆರಿ ಸಿಂಪಲ್, ನೇ ಆ್ಯಡ್ ಮಾಡ್ತಾ ಇದ್ದೀವಿ. ಯಾಕೆ ಆ್ಯಡ್ ಮಾಡಿದೆ, ಯಾಕಂದ್ರಲ್ಲಿ ಟ್ರಾನ್ಸಿಟಿವ್ ವರ್ಬ್ ಇದೆ. ಪಢಾ, ಕ್ಯಾ ಪಢಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ, ಏನಾದರೂ ಆನ್ಸರ್ ಬರುತ್ತೆ. ಕಿತಾಬ್ ಅಥವಾ ಪುಸ್ತಕ ಅಥವಾ ಪತ್ರ, ಚಿಠ್ಠಿ, ಕಹಾನಿ ಏನಾದರೂ ಬರುತ್ತೆ. ಅದರಿಂದಾಗಿ ಅದು ಟ್ರಾನ್ಸಿಟಿವ್ ವರ್ಬ್ ಆಗಿ ನಾವು ನೇನ ಆ್ಯಡ್ ಮಾಡಿದ್ದೀನಿ. ತುಮ್ ಪ್ಲಸ್ ನೇ, ತುಮ್ನೆ, ತುಮ್ನೆ ಪಢಾ. ನೀನು ಪುಸ್ತಕ ಓದಿದೆ ಅಂತ ಹೇಳಬೇಕು. ನೀನು ಪುಸ್ತಕ ಓದಿದೆ, ಅವಾಗ ಏನು ಮಾಡಬೇಕು, ತುಮ್ನೆ ಕಿತಾಬ್ ಪಢಿ ಅಂತ ಬರಬೇಕು. ಯಾಕೆ ಈ ಥರ ಆಯಿತು, ನೆನ್ನೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವಾಗ ನಾವು ನೇ ಅನ್ನೋ ಒಂದು ಕಾರಕ ಅಂದರೆ ಯಾವುದಾದ್ರೂ ಒಂದು ಕಾರಕನ ಯೂಸ್ ಮಾಡಿದರೆ ಸಬ್ಜೆಕ್ಟ್ ಜೊತೆಯಲ್ಲಿ, ಇಲ್ಲಿ ಸಬ್ಜೆಕ್ಟ್ ಯಾವುದು ತುಮ್, ಇದ್ರ ಜೊತೆ ನೇ ಯೂಸ್ ಮಾಡಿದಾಗ ಏನಾಯಿತು, ನಾವು ಸಬ್ಜೆಕ್ಟಿಗೆ ಕೊಡೋ ಇಂಪಾರ್ಟೆನ್ಸನ್ನು ಆಬ್ಜೆಕ್ಟಿಗೆ ಕೊಡ್ತೀವಿ. ಅಂದ್ರೇನು, ವರ್ಬ್ ಚೇಂಜ್ ಆಗಬೇಕಾದ್ರೆ ಇಲ್ಲಿ ಆಬ್ಜೆಕ್ಟನ್ನು ನೋಡಿ ಚೇಂಜ್ ಮಾಡಬೇಕು. ಆಬ್ಜೆಕ್ಟ್ ಏನಿದೆ ಇಲ್ಲಿ, ಕಿತಾಬ್. ಕಿತಾಬ್ ಏಕ್ ಶಬ್ದ ಹೇ, ಯಹ ಸ್ತ್ರೀಲಿಂಗ್ ಶಬ್ದ ಹೇ, ಏಕವಚನ ಹೇ, ಇಸ್ಲಿಯೇ ಕಿತಾಬ್ ಪಢಿ. ತುಮ್ ಅನ್ನೋದನ್ನು ನಾವು ನೋಡಬಾರ್ದು. ಅಲ್ಲಿ ತುಮ್ ಆಪ್ ಯಹ ವಹ ಏನು ಬೇಕಾದ್ರೂ ಇರಲಿ, ನಾವು ಕಿತಾಬ್ ಶಬ್ದ ಸ್ತ್ರೀಲಿಂಗ್ ಹೇ, ಇಸ್ಲಿಯೇ ತುಮ್ನೆ ಕಿತಾಬ್ ಪಢಿ. ತುಮ್ನೆ ಕವಿತಾ ಪಢಿ, ನೀನು ಕವನ ಓದಿದೆ. ಕವನ ಅನ್ನೋದು ಇಲ್ಲಿ ಕವಿತಾ ಶಬ್ದ ಕ್ಯಾ ಹೇ ಹಿಂದಿ ಮೇ, ವಹ ಭಿ ಸ್ತ್ರೀಲಿಂಗ್ ಶಬ್ದ ಹೇ, ಇಸ್ಲಿಯೇ ತುಮ್ನೆ ಕವಿತಾ
ಪಢಿ ಅಂತ. ಇಲ್ಲಿ ಹುಡುಗಿಗೂ ಹೇಳಿರ್ಬೋದು, ಹುಡುಗನಿಗೂ ಹೇಳಿರ್ಬೋದು. ಹುಡುಗನಿಗೆ ನೀನು ಕವಿತೆ ಓದಿದೆ, ಕವನ ಓದಿದೆ ಅಂತ ಹೇಳ್ತಿರ್ಬೋದು. ಯಾಕಂದರೆ ಇಲ್ಲಿ ನಮಗೆ ಗೊತ್ತಾಗಲ್ಲ. ತುಮ್ನೆ ಕವಿತಾ ಪಢಿ ಅಂದರೆ ನೀನು ಕವಿತೆ ಓದಿದೆ. ಅದು ಹುಡುಗನಿಗಾದರೂ ಇರ್ಬೋದು, ಹುಡುಗಿಗಾದರೂ ಇರ್ಬೋದು, ಗೊತ್ತಾಗ್ತಾ ಇಲ್ಲ. ನೀನು ಪತ್ರ ಓದಿದೆ ಅಂತ ಹೇಳಬೇಕು. ಪತ್ರ ಓದಿದೆ. ಪತ್ರ ಅನ್ನೋದಿಲ್ಲಿ ಪುಲ್ಲಿಂಗ್ ಶಬ್ದ, ಏಕವಚನ, ಇಸಿಲಿಯೇ ತುಮ್ನೆ ಪತ್ರ ಪಢ ಅಂತಲೇ ಹೇಳಬೇಕು. ತುಮ್ನೆ ಪತ್ರ ಪಢ ಅಂತ ಹೇಳಬೇಕು. ಇದು ಹುಡುಗ ಇರಬಹುದು ಅಥವಾ ಹುಡುಗಿ ಇದ್ದರೂ ಅಷ್ಟೇ. ಈಗ ನೀನು ಹುಡುಗಿಗೆ ಹೇಳ್ತಿದ್ದೀರಾ ನೀವು ಸ್ತ್ರೀಲಿಂಗ, ನೀನು ಪತ್ರ ಓದಿದೆ, ತುಮ್ನೆ ಪತ್ರ ಪಢಿ ಅಂತ ನೀವೇನಾದರೂ ಯೂಸ್ ಮಾಡಿದರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ, ಅಲ್ಲಿ ರಾಂಗ್ ಆಗುತ್ತೆ. ಆ ಥರ ಹೇಳಬೇಡಿ. ತುಮ್ನೆ ಪತ್ರ ಪಢ ಅಂತ ಹುಡುಗಿಗೂ ನೀವು ಹಾಗೆ ಹೇಳಬೇಕು. ಹಾಗೆ ನೀನು ಪಾಠ ಓದಿದೆ ಅಂತ ಹೇಳಬೇಕಾದ್ರೆ ನೀವೇನು ಹೇಳ್ತೀರಾ? ಹುಡುಗಿಗೆ ಹೇಳಬೇಕಾದ್ರೆ ತುಮ್ನೆ ಪಾಠ ಪಢಿ, ಮೈನೆ ಪಾಠ ಪಢಿ ಅಂತ ಅವರು ಹೇಳಿಬಿಡ್ತಾರೆ. ಯಾರಾದರೂ ಹುಡುಗಿನ ಕೇಳಿದರೆ ಓದಿ ಆಯ್ತಾ, ಕ್ಯಾ ತುಮ್ನೆ ಪಢ? ಹಾಂ ಸರ್ ಮೈನೆ ಪಢಿ ಅಂತ ಹೇಳ್ತಾರೆ. ಮೈನೆ ಪಢಿ ಅಂತ ಯೂಸ್ ಮಾಡಬಾರ್ದು, ಮೈನೆ ಪಢ. ಯಾಕೆಂದರೆ ಆಬ್ಜೆಕ್ಟ್ ಏನಿದೆ ಪಾಠ, ಅದು ಪುಲ್ಲಿಂಗ್ ಏಕವಚನ, ಅದಕ್ಕೆ ವರ್ಬ್ ಹಾಗೆ ಎಂಡ್ ಆಗಬೇಕು ಪುಲ್ಲಿಂಗ್ ಏಕವಚನಲ್ಲಿ, ಮೈನೆ ಪಾಠ ಪಢ. ಅದಕ್ಕೆ ಈಗ ನಾವು ಹೇಳ್ತಿರೋದು ತುಮ್ನೆ, ನೀನು ಪಾಠ ಓದಿದೆ, ತುಮ್ನೆ ಪಾಠ ಪಢ. ನೀನು 2 ಪುಸ್ತಕಗಳನ್ನು ಓದಿದೆ ಅಂದಾಗ ತುಮ್ನೆ ದೋ ಕಿತಾಬೆ. ನೋಡಿ ಸ್ತ್ರೀಲಿಂಗಲ್ಲಿ ಪ್ಲೂರಲ್ ಫಾರ್ಮ್ ಆಯಿತು, ದೋ ಕಿತಾಬೆ ಆಯಿತು. ಕಿತಾಬ್ ಇದ್ದಿದ್ದು ಕಿತಾಬೆ ಆಯಿತು. ಪಢಿ ಬಂತು, ಅಲ್ಲಿ ನೋಡಿ ಒಂದು ಡಾಟ್ ಬಂತು. ಪಢಿ ಅಂದರೆ ಪ್ಲೂರಲ್ ಫಾರ್ಮ್, ಸ್ತ್ರೀಲಿಂಗ್ ಅಂತ ಕನ್ಫರ್ಮ್ ಆಯಿತು. ನೀನು 2 ಪತ್ರಗಳನ್ನು ಓದಿದೆ ಅಂತ ಹೇಳಬೇಕಾದ್ರೆ ದೋ ಪತ್ರ ಅಂದರೆ ಪುಲ್ಲಿಂಗಲ್ಲಿ ಪ್ಲೂರಲ್ ಆಯಿತು, ಅದಕ್ಕೆ ಪಢ ಇರೋದೇನಾಯಿತು, ಪಢೆ ಆಯಿತು. ತುಮ್ನೆ ದೋ ಪತ್ರ ಪಢೆ. ಒಂದು ಹುಡುಗಿಗೆ ಹೇಳ್ತಿದ್ದೀರ ನೀವು, ತುಮ್ನೆ ದೋ ಪತ್ರ ಪಢೆ, ನೀನು 2 ಪತ್ರಗಳನ್ನು ಓದಿದೆ ಅಂತ. ಅಲ್ಲಿ ಹುಡುಗಿ ಇದ್ದಾಳೆ ಅಂತ ಹೇಳಿ ನೀವು ಪಢಿ ಅಂತ ಹೇಳಿದ್ರಲ್ಲಿ ರಾಂಗ್ ಆಗುತ್ತೆ. ನೀನು ಏನು ಮಾಡಿದೆ? ತುಮ್ನೆ ಕ್ಯಾ ಕಿಯಾ. ನೋಡಿ ಕ್ರಿಯಾ, ಕರ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಕಿಯಾ ಆಗಿದೆ ಪುಲ್ಲಿಂಗಲ್ಲಿ. ತುಮ್ನೆ ಕ್ಯಾ ಕಿಯಾ. ನೋಡಿ ಕ್ಯಾ ಕರ ಅಂತ ಹೇಳಕ್ಕೆ ಹೋಗಬೇಡಿ. ನೀನು ಏನೂ ಮಾಡಲಿಲ್ಲ, ತುಮ್ನೆ ಕುಚ್ ನಹಿ ಕಿಯಾ, ಕುಚ್ ನಹಿ ಕಿಯಾ. ನೀನು ಭಾಷಣ ಮಾಡಿದೆ, ನೀನು ಭಾಷಣ ಮಾಡಿದೆ ಅಂತ ಹೇಳಬೇಕು. ತುಮ್ನೆ ಭಾಷಣ ಕಿಯಾ, ಕಿಯಾ ಅಂತ ಬರಬೇಕು. ಯಾಕೆ ಕಿಯಾ ಬಂತು? ಅಲ್ಲಿ ಭಾಷಣ ಶಬ್ದ ಕ್ಯಾ ಹೇ, ಪುಲ್ಲಿಂಗ್ ಹೇ और ಏಕವಚನ ಹೇ. ನೀನು ಸಹಾಯ ಮಾಡಿದೆ ಅಂತ ಹೇಳಬೇಕಾದ್ರೆ ಹೆಲ್ಪ್ ಮಾಡಿದೆ. ಸಹಾಯ ಅನ್ನೋ ವರ್ಡ್ಗೆ ಏನು ಹಿಂದಿನಲ್ಲಿ ಮದದ್. ಮದದ್ ಶಬ್ದ ಕ್ಯಾ ಹೇ, ಸ್ತ್ರೀಲಿಂಗ್, ಇಸ್ಲಿಯೇ ತುಮ್ನೆ ಮದದ್ ಕಿ. ಇದು ಯಾರಿಗೆ ಹೇಳ್ತಿರ್ಬೋದು? ಪುಲ್ಲಿಂಗ ಸ್ತ್ರೀಲಿಂಗೋ ನಮಗೆ ಅದು ಗೊತ್ತಾಗ್ತಿಲ್ಲ. ಆದರೆ ಇಲ್ಲಿ ಮದದ್ ಸ್ತ್ರೀಲಿಂಗ ಇರೋದ್ರಿಂದ ನಾವು ಕಿ ಅಂತ ಹಾಕ್ತಾ ಇದ್ದೀವಿ. ತುಮ್ನೆ ಮದದ್ ಕಿ. ಕಿಯಾ ಕರ್ ವರ್ಬ್, ಕಿಯಾ ಪುಲ್ಲಿಂಗ್ ಏಕವಚನ, ಹಾಗೆ ಕಿ ಅನ್ನೋದು ಸ್ತ್ರೀಲಿಂಗಲ್ಲಿ ಬರ್ತಾ ಇದೆ. ನೀನು ಹಣ ಪಡೆದಿರುವೆ, ತುಮ್ನೆ ಪೈಸಾ ಲಿಯಾ ಹೇ. ಲೇನಾ ವರ್ಬ್, ಲಿಯಾ ಹೇ ಪಾಸ್ಟ್ ಟೆನ್ಸಲ್ಲಿ ವರ್ಬ್. ಲಿಯಾ ಹೇ ಪಡೆದಿರುವೆ. ನೀನು ಬಟ್ಟೆಗಳನ್ನು ಪಡೆದಿರುವೆ, ತುಮ್ನೆ ಕಪಡೆ ಲಿಯೇ ಹೇ. ಪಡೆಯೋದೇನು? ಲೇನಾ ಪಡ್ಕೊಳ್ಳೋದು, ಲಿಯೇ ಹೇ ಕಪಡೆ ಬಹುವಚನ ಪುಲ್ಲಿಂಗ್, ಅದಕ್ಕೆ ಲಿಯೇ ಹೇ. ನೀನು ಸಿಹಿ ಪಡೆದಿರುವೆ, ತುಮ್ನೆ ಮಿಠಾಯಿ ಲಿ ಹೇ. ಮಿಠಾಯಿ ಸ್ತ್ರೀಲಿಂಗ್ ಆಯಿತು. ಲೇನಾ ವರ್ಬ್, ಲಿಯಾ ಲಿಯೇ ಪುಲ್ಲಿಂಗ್ ಬಹುವಚನ ಏಕವಚನ ಆಯಿತು. ಲೀ ಅನ್ನೋದು ಸ್ತ್ರೀಲಿಂಗಲ್ಲಿ ಬರುತ್ತೆ, ಲೀ ಹೇ. ತುಮ್ನೆ ಕಿತಾಬೆ ಲೀ ಹೇ. ಹೈ ಮೇಲೆ ಡಾಟ್ ಬಂತು, ಯಾಕೆ? ಲೀ ಮೇಲೆ ಬರ್ತಿದ್ರು, ಅದು ಹೈ ಲಾಸ್ಟಿಗಿರೋದ್ರಿಂದ ಅದ್ರ ಮೇಲೆ ಡಾಟ್ ಕೊಡ್ತೀವಿ. ತುಮ್ನೆ ಕಿತಾಬೆ ಸ್ತ್ರೀಲಿಂಗ್ ಬಹುವಚನ, ಕಿತಾಬೆ ಲೀ ಹೇ. ನೀನು ಅವನಿಂದ ಅಥವಾ ಅವಳಿಂದ ಸಹಾಯ ಪಡೆದೆ, ತುಮ್ನೆ ಉಸ್ಸೆ. ಉಸ್ಸೆ ಅಂದಾಗಿಲ್ಲಿ ಅವನಿಂದ ಅವಳಿಂದ ಎರಡಕ್ಕೂ ಸೇಮ್ ಬರುತ್ತೆ. ಸಹಾಯ ಪಡೆದೆ, ಸಹಾಯತಾ ಲೀ. ನೋಡಿ ಲೇನಾ ವರ್ಬ್, ಲಿಯಾ ಲಿಯೇ ಲೀ ಅನ್ನೋದು ಬರುತ್ತೆ. ಲೀ ಸಹಾಯತಾ ಸ್ತ್ರೀಲಿಂಗ್, ಅದಕ್ಕೆ ಲೀ. ನೀನು ಕನಸು ಕಂಡಿದ್ದೆ, ತುಮ್ನೆ ಸಪನಾ ದೇಖಾ ಥಾ. ತುಮ್ನೆ ಸಪನಾ ದೇಖಾ. ದೇಖಾ ಯಾಕೆ ಬಂದಿದೆ? ಸಪನಾ ಶಬ್ದ ಪುಲ್ಲಿಂಗ್ ಏಕವಚನ, ಇಸ್ಲಿಯೇ ದೇಖಾ ಥಾ. ಥಾ ಅಂದರೆ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಇದೆ ಅಂತ ಹೇಳ್ತೀವಿ, ಪೂರ್ಣ ಭೂತಕಾಲ. ತುಮ್ನೆ ಸಪನಾ ದೇಖಾ ಥಾ. ತುಮ್ನೆ ಲಡ್ಕಿ ಬಂದಿದ್ರೆ ದೇಖಿ ಥಿ ಬರಬೇಕಿತ್ತು. ನೀನು ನಿನ್ನೆ ಓಡುತ್ತಿದ್ದೆ. ಓಡುತ್ತಿದ್ದೆ ಅಂದರೆ ಇದು ಪಾಸ್ಟಲ್ಲಿ ಕಂಟಿನ್ಯೂಸ್. ತುಮ್ ಕಲ್ ದೌಡ್ ರಹೇ ಥೇ. ಮತ್ತು ಪಾಸ್ಟ್ ಕಂಟಿನ್ಯೂಸಲ್ಲಿ ನೇ ಯೂಸ್ ಮಾಡಬಾರ್ದು, ಅದಕ್ಕೆ ಇಲ್ಲಿ ತುಮ್ನೆ ಅನ್ನೋದು ಬರಲಿಲ್ಲ, ಅದನ್ನೊಂದು ನೋಟಿಸ್ ಮಾಡಿ. ತುಮ್ನೆ ಬರಬಾರ್ದು, ಅದಕ್ಕೆ ತುಮ್ ಕಲ್ ದೌಡ್ ರಹೇ ಥೇ.
ನೀನು ನೆನ್ನೆ ಓಡುತ್ತಿದ್ದೆ ಅಂತ ಹುಡುಗಿಗೆ ಹೇಳಬೇಕಾದ್ರೆ ದೌಡ್ ರಹಿ ಥಿ ಮಾಡಿದ್ರೆ ಆಯಿತು, ಸಿಂಪಲ್. ದೌಡ್ ರಹೆ ಥೆ, ದೌಡ್ ರಹಿ ಥಿ. ನೀನು ನೋಡಿರಬಹುದು, ಡೌಟ್ಫುಲ್ ಇಲ್ಲಿ. ಅವಾಗೇನು ಮಾಡಬೇಕು? ತುಮ್ನೆ ದೇಖಾ ಹೋಗಾ. ತುಮ್ನೆ ದೇಖಾ ಅಂತ ಪಾಸ್ಟ್ ಟೆನ್ಸಲ್ಲಿ ಮಾಡ್ತೀರಾ, ಹೋಗಾ ಹೋಗೆ ಹೋಗಿ ಅಂತ ಆ್ಯಡ್ ಮಾಡಿದರೆ ಆಯಿತು. ತುಮ್ನೆ ದೇಖಾ ಹೋಗಾ, ನೀನು ನೋಡಿರಬಹುದು. ನೀನು ಮಾಡಿರಬಹುದು, ತುಮ್ನೆ ಕಿಯಾ ಹೋಗಾ. ನೋಡಿ ಪಾಸ್ಟ್ ಟೆನ್ಸ್. ಕರ್ನ ಪಾಸ್ಟ್ ಟೆನ್ಸಲ್ಲಿ ಏನಾಗುತ್ತೆ? ಕಿಯಾ ಹೋಗಾ. ನೀನು ಹಿಂದಿಯನ್ನು ಪ್ರೀತಿಸಿರುವೆ, ತುಮ್ನೆ ಹಿಂದಿ ಸೆ ಪ್ಯಾರ್ ಕಿಯಾ ಹೇ. ಹಿಂದಿಯನ್ನು ಪ್ರೀತಿಸಿರುವೆ, ಹಿಂದಿ ಸೆ ಪ್ಯಾರ್ ಕಿಯಾ ಹೇ. ಹುಡುಗಿಯನ್ನು ಪ್ರೀತಿಸಿರುವೆ, ಲಡ್ಕಿ ಸೆ ಪ್ಯಾರ್ ಕಿಯಾ ಹೇ. ಪ್ಯಾರ್ ಅನ್ನೋದು ಪುಲ್ಲಿಂಗ್ ಶಬ್ದ, ಅದಕ್ಕೆ ಕಿಯಾ ಹೇ ಅಂತ ಬರ್ತಾರೆ. ಲಡ್ಕಿ ಶಬ್ದ ನೋಡಲ್ಲ, ಇಲ್ಲಿ ಪ್ಯಾರ್ ವರ್ಡ್ ನೋಡ್ತಿದ್ದೀವಿ. ಪ್ಯಾರ್ ಪುಲ್ಲಿಂಗ್ಗೆ ಏಕವಚನ್. ಅದೇ ಸ್ತ್ರೀಲಿಂಗ್ ವರ್ಡ್ ಏನಿದೆ ಪ್ಯಾರ್ಗೆ? ಮೊಹಬ್ಬತ್ ಅಂತ ಹೇಳ್ತಾರೆ. ತುಮ್ನೆ ಹಿಂದಿ ಸೆ ಮೊಹಬ್ಬತ್ ಕಿ ಹೇ ಅಂತ ಬರುತ್ತೆ. ಮೊಹಬ್ಬತ್ ಶಬ್ದ ಕ್ಯಾ ಹೇ? ಸ್ತ್ರೀಲಿಂಗ್ ಹೇ, ಇಸಿಲಿಯೇ ಮೊಹಬ್ಬತ್ ಕಿ ಹೇ. ಈಗ ನೀನು ಎಲ್ಲಿರುವೆ? ಅಬ್ ತುಮ್ ಕಹಾ ಹೋ. ಈಗ ನೀನು ಎಲ್ಲಿರುವೆ? ಅಬ್ ತುಮ್ ಕಹಾ ಹೋ. ನೋಡಿ, ಇರುವೆ, ಇದ್ದೀಯಾ, ಎಲ್ಲಿದ್ದೀಯಾ? ತುಮ್ ಕಹಾ ಹೋ. ನೀನು ನಾಳೆ ಭೇಟಿಯಾಗು, ತುಮ್ ಕಲ್ ಮಿಲು. ನೀನು ನಾಳೆ ಭೇಟಿಯಾಗು, ತುಮ್ ಕಲ್ ಮಿಲೋ. ತುಮ್ ಮಿಲೋ, ತುಮ್ ಬಂದಾಗ ಮಿಲೋ ಹಾಗೆಯೇ ಬರಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಒಂದು 50 ಸೆಂಟೆನ್ಸ್ಗಳನ್ನು ನೋಡಿದ್ದೀವಿ. ಇದು ಪಾರ್ಟ್ 3. ಹಾಗೆ ಇನ್ನು ನೆಕ್ಸ್ಟ್ ಬೇರೆ ಬೇರೆ ಇದನ್ನು ನೋಡ್ತಾ ಹೋಗೋಣ. ಟೋಟಲ್ ಈ ವರ್ಷದಲ್ಲಿ ನಾವು 2022 ವರ್ಡ್ಸನ್ನು ಮತ್ತು ಸೆಂಟೆನ್ಸಸನ್ನು ಕಂಪ್ಲೀಟ್ ಮಾಡೋಣ. ಸೊ ಹೆಚ್ಚು ಹೆಚ್ಚು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕೆ ನಿಮಗೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.